ಇನ್ನು 11 ವರ್ಷಗಳ ಹಿಂದೆ ಪ್ರಧಾನಿ ಮೋದಿ ಭಾರತ ದೇಶದ ಚುಕ್ಕಾಣಿ ಹಿಡಿದರು. ಪ್ರಧಾನಮಂತ್ರಿ ಮೋದಿ ಅವರ ದೂರದೃಷ್ಟಿಯ ಚಿಂತನೆ ಮತ್ತು ದೃಷ್ಟಿಕೋನವು ಪ್ರಪಂಚದಾದ್ಯಂತ ಬಹಳ ವಿಭಿನ್ನ ರಾಜತಾಂತ್ರಿಕ ಮಾರ್ಗವನ್ನು ಭಾರತಕ್ಕೆ ಸೃಷ್ಟಿಸಿದೆ. ಭಾರತ ಮತ್ತು 140 ಕೋಟಿ ಭಾರತೀಯರು ಹೇಗೆ ಹೊಸ ಗುರುತನ್ನ ಪಡೆದರು ಮತ್ತು ಸರ್ಕಾರದ ಕಲ್ಯಾಣ ಯೋಜನೆಗಳು ಪ್ರತಿ ಮನೆಗೂ ತಲುಪುವಂತೆ ಹೇಗೆ ಮಾಡಿದ್ರು? ಬನ್ನಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವರದಿ ನೋಡ್ಕೊಳ್ಳೋಣ. मैं नरेंद्र दामोदर दास मोदी ईश्वर की शपथ लेता हूं मैं संघ के प्रधानमंत्री के रूप में अपने कर्तव्यों का श्रद्धापूर्वक और शुद्ध अंतःकरण से निर्वहन करूंगा। केंद्र में भाजपा एनडीए की सरकार को अब 11 साल हो रहे हैं। ये 11 साल गरीब कल्याण के नाम समर्पित रहे। जब रात के अंधेरे में भी जब हम सूरज उगा देते हैं तो दुश्मन को दिखाई देता है भारत माता की जय। सौगंध मुझे इस मिट्टी की, मैं देश नहीं मिटने दूंगा। ಸರಿಯಾಗಿ 11 ವರ್ಷಗಳ ಹಿಂದೆ ದೂರದೃಷ್ಟಿಯ ಚಿಂತನೆಯ ನಾಯಕ ಭಾರತೀಯ ರಾಜಕೀಯದ ಅತಿದೊಡ್ಡ ಸಿಂಹಾಸನದ ಮೇಲೆ ಕುಳಿತರು. ಅವರ ಹೆಸರೇ ನರೇಂದ್ರ ದಾಮೋದರ್ ದಾಸ್ ಮೋದಿ. ನರೇಂದ್ರ ದಾಮೋದರ್ ದಾಸ್ ಮೋದಿ ಮೋದಿಯವರ ಪ್ರಮಾಣ ವಚನದೊಂದಿಗೆ ಭಾರತದಲ್ಲಿ ಹೊಸ ಯುಗ ಪ್ರಾರಂಭ ಆಯಿತು. ಮೋದಿ ನಾಯಕತ್ವದಲ್ಲಿ 11 ವರ್ಷಗಳು ಪೂರ್ಣಗೊಂಡಿವೆ. ಈ 11 ವರ್ಷಗಳಲ್ಲಿ ಪ್ರಧಾನಿ ಮೋದಿ ಕಠಿಣ ನಿರ್ಧಾರಗಳನ್ನ ತೆಗೆದುಕೊಂಡಿದ್ದಾರೆ. ಅಷ್ಟೇ ಅಲ್ಲ, ತಮ್ಮ ಕಲ್ಯಾಣ ಯೋಜನೆಗಳಿಂದ ದೇಶದ ಸ್ಥಿತಿ ಮತ್ತು ದಿಕ್ಕನ್ನ ಬದಲಾಯಿಸಿದ್ದಾರೆ. ಪ್ರಧಾನಿ ಮೋದಿ ಸಾಮಾನ್ಯರ ಜೀವನದ ಕಷ್ಟಗಳನ್ನ ಬಹಳ ಹತ್ತಿರದಿಂದ ಅನುಭವಿಸಿದ್ದಾರೆ. ತಮ್ಮ ಜೀವನದ ಅನುಭವಗಳನ್ನ ಆಧಾರವಾಗಿಟ್ಕೊಂಡು ದೇಶದ ಪ್ರಧಾನಮಂತ್ರಿಯಾಗಿ ಜನರಿಗೆ ಸೇವೆ ಸಲ್ಲಿಸುವ ಅವಕಾಶ ಸಿಕ್ಕಾಗ ಆ ಅನುಭವಗಳನ್ನ ಯೋಜನೆಗಳಾಗಿ ಪರಿವರ್ತಿಸಿದ್ರು. केंद्र में भाजपा एनडीए की सरकार को अब 11 साल हो रहे हैं। ये 11 साल गरीब कल्याण के नाम समर्पित रहे हैं। हमारे ही गरीब भाई बहनों ने गरीबी के खिलाफ जंग लड़ा और 25 करोड़ गरीब गरीबी को परास्त कर करके विजयी होकर के गरीबी से बाहर निकले हैं। ಪ್ರಧಾನ ಸೇವಕನ 11 ವರ್ಷ, ಭಾರತದ ಅಮೃತ ಕಾಲ, ಭಯೋತ್ಪಾದನೆಯ ವಿರುದ್ಧ ಹೊಸ ನೀತಿ. ಭಯೋತ್ಪಾದನೆಯ ವಿರುದ್ಧ ಭಾರತ ಅಸಹಿಷ್ಣುತೆ ನೀತಿಯನ್ನ ಅಳವಡಿಸಿಕೊಳ್ಳುತ್ತದೆ ಎಂದು ಪ್ರಧಾನಿ ಮೋದಿಯವರ ಸಂದೇಶ ಸ್ಪಷ್ಟವಾಗಿತ್ತು. ಇದರ ಝಲಕ್ ಮೋದಿ ಸರ್ಕಾರದ ಈ 11 ವರ್ಷಗಳಲ್ಲಿ ಕಂಡುಬಂದಿದೆ. 2019ರಲ್ಲಿ ಪುಲ್ವಾಮಾ ಭಯೋತ್ಪಾದಕರ ದಾಳಿಯ ನಂತರ ಪ್ರಧಾನಿ ಮೋದಿ ಬಾಲಕೋಟ್ ವೈಮಾನಿಕ ದಾಳಿ ನಡೆಸುವ ಮೂಲಕ ಜಗತ್ತಿಗೆ ಇದರ ಒಂದು ಝಲಕ್ ತೋರಿಸಿದ್ರು. ಭಾರತವು ಮನೆಯೊಳಗೆ ನುಗ್ಗಿ ಭಾರತದ ಮೇಲೆ ಕೆಟ್ಟ ಕಣ್ಣು ಹಾಕುವ ಮತ್ತು ಭಯೋತ್ಪಾದನೆಯನ್ನ ಹರಡುವ ಉದ್ದೇಶ ಹೊಂದಿರುವವರನ್ನ ಉಳಿಸಲ್ಲ ಎಂಬ ಸ್ಪಷ್ಟ ಸಂದೇಶವನ್ನ ನೀಡಿದ್ರು.
पुलवामा हमला हुआ तो भारत के वीरों ने जो काम किया, ऐसा काम दशकों तक कभी नहीं हुआ है। हमारे वीरों ने आतंकियों को उनके घर में घुस करके मारा है। ಇದಷ್ಟೇ ಅಲ್ಲ, ಈ ವರ್ಷ ಏಪ್ರಿಲ್ 22ರಂದು ಪಹಲ್ಗಾಮ್ನಲ್ಲಿ ನಡೆದ ಹೇಡಿತನದ ಭಯೋತ್ಪಾದಕ ದಾಳಿಗೆ ಪ್ರತಿಕ್ರಿಯೆಯಾಗಿ ಆಪರೇಷನ್ ಸಿಂಧೂರನ್ನ ಪ್ರಾರಂಭಿಸಲಾಯಿತು ಮತ್ತು ಪಾಕಿಸ್ತಾನದ ಆಶ್ರಯದಲ್ಲಿ ಬೆಳೆಯುತ್ತಿರುವ ಭಯೋತ್ಪಾದಕರ ನೆಲೆಗಳನ್ನ ನಾಶಪಡಿಸಲಾಯಿತು. ಇದರೊಂದಿಗೆ ಭಯೋತ್ಪಾದಕರಿಗೆ ಆಶ್ರಯ ನೀಡುವವರ ಬಗ್ಗೆ ಭಾರತ ಸಹಾನುಭೂತಿ ತೋರಿಸಲ್ಲ ಎಂಬ ಸ್ಪಷ್ಟ ಸಂದೇಶವನ್ನ ಅವರು ಪಾಕಿಸ್ತಾನಕ್ಕೆ ನೀಡಿದ್ರು. ಪ್ರಧಾನ ಸೇವಕನ 11 ವರ್ಷ, ಭಾರತದ ಅಮೃತ ಕಾಲ. ಆರ್ಟಿಕಲ್ 370 ರದ್ದು. ಮೋದಿ ಸರ್ಕಾರದ 11 ವರ್ಷಗಳ ಪ್ರಯಾಣದಲ್ಲಿ ಹಲವು ಸವಾಲುಗಳಿದ್ವು. ಮತಗಳು, ಅಲ್ಪಸಂಖ್ಯಾತ ರಾಜಕೀಯ ಲೆಕ್ಕಾಚಾರಗಳು. ಆದರೆ ತಮ್ಮ ನಿಲುವಿಗೆ ಬದ್ಧವಾಗಿದ್ದ ಮೋದಿ ಜಮ್ಮು ಮತ್ತು ಕಾಶ್ಮೀರದಿಂದ 370ನೇ ವಿಧಿಯನ್ನ ತೆಗೆದುಹಾಕಿ ದಿಟ್ಟತನ ತೋರಿಸಿದ್ರು. दुनिया की कोई ताकत जम्मू कश्मीर में आर्टिकल 370 की वापसी नहीं करा सकती. ಪ್ರಧಾನ ಸೇವಕನ 11 ವರ್ಷ, ಭಾರತದ ಅಮೃತ ಕಾಲ. ಕಾಶ್ಮೀರದಿಂದ ಕನ್ಯಾಕುಮಾರಿಗೆ ರೈಲು ಜಾಲ. ಮೋದಿ ಸರ್ಕಾರದ ಅವಧಿಯಲ್ಲಿ ದೇಶದಲ್ಲೇ ರೈಲ್ವೆ ಸಂಪರ್ಕವು ವೇಗವಾಗಿ ವಿಸ್ತರಿಸುತ್ತಿದೆ. ಇದರ ಇತ್ತೀಚಿನ ಚಿತ್ರಣ ಜಮ್ಮು ಮತ್ತು ಕಾಶ್ಮೀರದಿಂದ ಬಂದಿದೆ. ಅಲ್ಲಿ ಪ್ರಧಾನಿ ಮೋದಿ ಚೆನಾಬ್ ರೈಲ್ವೆ ಕಮಾನು ಸೇತುವೆ ಮತ್ತು ಅಂಜಿ ಸೇತುವೆಯನ್ನ ಉದ್ಘಾಟಿಸಿದ್ರು ಮತ್ತು ಜಮ್ಮು ಮತ್ತು ಕಾಶ್ಮೀರವನ್ನ ದೇಶದ ಉಳಿದ ರಾಜ್ಯಗಳೊಂದಿಗೆ ಸಂಪರ್ಕಿಸುವುದಾಗಿ ಘೋಷಿಸಿದ್ರು. ಅದರ ಮೇಲೆ ವಂದೇ ಭಾರತ್ ರೈಲು ಕೂಡ ವೇಗವನ್ನ ಪಡೆಯಲಾರಂಭಿಸಿದೆ. ಕಾಶ್ಮೀರ ಕಣಿವೆಯನ್ನ ಭಾರತದ ರೈಲ್ವೆ ಜಾಲಕ್ಕೆ ಸಂಪರ್ಕಿಸಲಾಗಿದೆ. ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ರೈಲ್ವೆ ಜಾಲವು ಈಗ ನನಸಾಗಿದೆ. ಜಮ್ಮು ಮತ್ತು ಕಾಶ್ಮೀರದ ಲಕ್ಷಾಂತರ ಜನರ ಕನಸು ನನಸಾಗಿದೆ. ಪ್ರಧಾನ ಸೇವಕನ 11 ವರ್ಷ, ಭಾರತದ ಅಮೃತ ಕಾಲ. ಒಂದು ರಾಷ್ಟ್ರ, ಒಂದು ತೆರಿಗೆ. ಜುಲೈ 1, 2017 ಭಾರತದ ತೆರಿಗೆ ವ್ಯವಸ್ಥೆಗೆ ಐತಿಹಾಸಿಕ ದಿನವಾಗಿತ್ತು. ಇಡೀ ದೇಶ ನೋಡುತ್ತಿದ್ದ ಒಂದು ರಾಷ್ಟ್ರ, ಒಂದು ತೆರಿಗೆಯ ದಶಕಗಳ ಕನಸು ಕೊನೆಗೂ ಈಡೇರಿತ್ತು. ಮೋದಿ ಸರ್ಕಾರ ತನ್ನ ಮೊದಲ ಅಧಿಕಾರಾವಧಿಯಲ್ಲೇ ಇದನ್ನ ನಿಜವಾಗಿಸಿತು. अब गंगानगर से लेकर के ईटानगर तक, लेह से लेकर के लक्षद्वीप तक, वन नेशन वन टैक्स. ಪ್ರಧಾನ ಸೇವಕನ 11 ವರ್ಷ, ಭಾರತದ ಅಮೃತ ಕಾಲ. ಪ್ರಧಾನಮಂತ್ರಿ ಜನ್ಧನ್ ಯೋಜನೆ. ಮೊದಲೆಲ್ಲ ಸರ್ಕಾರಿ ಯೋಜನೆಯ ಪ್ರಯೋಜನಗಳನ್ನ ಪಡೆಯುವುದಕ್ಕೆ ಎಲ್ಲರೂ ಬ್ಯಾಂಕ್ ಖಾತೆಯನ್ನ ಹೊಂದಿರಲಿಲ್ಲ. ಜನರು ಬ್ಯಾಂಕ್ಗಳ ಹೊರಗೆ ಸಾಲಿನಲ್ಲಿ ನಿಲ್ಲಬೇಕಾಗಿತ್ತು. ಖಾತೆ ತೆರೆಯುವುದಕ್ಕೆ ಬಹಳಷ್ಟು ದಾಖಲೆಗಳು ಬೇಕಾಗಿದ್ವು. ಆದರೆ ಪ್ರಧಾನಿ ಮೋದಿ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ತಕ್ಷಣ ಅವರು ಬಡವರನ್ನ ಬ್ಯಾಂಕಿಂಗ್ ವ್ಯವಸ್ಥೆಗೆ ಲಿಂಕ್ ಮಾಡಿದ್ರು. ಪ್ರಧಾನಮಂತ್ರಿ ಜನಧನ ಯೋಜನೆಯನ್ನ ಆಗಸ್ಟ್ 28, 2014ರಲ್ಲಿ ಜಾರಿಗೆ ತರಲಾಯಿತು. ಜನವರಿ 2015ರ ಹೊತ್ತಿಗೆ 12.5 ಕೋಟಿಗೂ ಹೆಚ್ಚು ಖಾತೆಗಳನ್ನ ತೆರೆಯಲಾಯಿತು ಮತ್ತು ಜನವರಿ 2025ರ ಹೊತ್ತಿಗೆ ಈ ಸಂಖ್ಯೆ 54.5 ಕೋಟಿಗೆ ಏರಿದೆ. ಇದರಲ್ಲಿ 61% ಖಾತೆಗಳು ಮಹಿಳೆಯರ ಹೆಸರಿನಲ್ಲಿವೆ. ಈ ಯೋಜನೆಯು ಉಳಿತಾಯ, ಸಾಲಗಳು, ವಿಮೆ, ಪಿಂಚಣಿ ಮತ್ತು ಡಿಜಿಟಲ್ ಬ್ಯಾಂಕಿಂಗ್ನಂತಹ ಸೌಲಭ್ಯಗಳ ಪ್ರಯೋಜನಗಳನ್ನು ಒದಗಿಸುತ್ತದೆ. ಮಹಿಳೆಯರ ಸಬಲೀಕರಣ ಯೋಜನೆಗಳು. ಪ್ರಧಾನಿ ಮೋದಿ ಮತ್ತು ಅವರ ಸರ್ಕಾರವು ಅಭಿವೃದ್ಧಿ ಹೊಂದಿದ ಭಾರತದಲ್ಲಿ ಮಹಿಳೆಯರನ್ನ ಪ್ರಮುಖ ಪಾಲುದಾರರನ್ನಾಗಿ ಮಾಡಲು ನಿರಂತರವಾಗಿ ಕೆಲಸ ಮಾಡುತ್ತಿದೆ. ಬಡತನ ಮತ್ತು ಅಭಾವದಿಂದ ಬಳಲುತ್ತಿರುವ ಕುಟುಂಬವನ್ನ ಅವರು ನೋಡಿದ್ದಾರೆ. ಪರಿಸರ ಸಂರಕ್ಷಣೆಗಾಗಿ ಗ್ಯಾಸ್ ಸಿಲಿಂಡರ್ಗಳನ್ನು ಒದಗಿಸಲು ಮೇ 1, 2016ರಂದು ಪ್ರಧಾನಿ ಮೋದಿ ಉಜ್ವಲ ಯೋಜನೆಯನ್ನ ಪ್ರಾರಂಭಿಸಿದ್ರು.
ಇದರಲ್ಲಿ ಮಾರ್ಚ್ 2025ರವರೆಗೆ 10.35 ಕೋಟಿ ಮಹಿಳೆಯರು ಪ್ರಯೋಜನ ಪಡೆದಿದ್ದಾರೆ. ಇದರಲ್ಲಿ 80% ಫಲಾನುಭವಿಗಳು ಗ್ರಾಮೀಣ ಮಹಿಳೆಯರು. ಆಯುಷ್ಮಾನ್ ಭಾರತ್ ಯೋಜನೆ ದೇಶದ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳ ಆರೋಗ್ಯವನ್ನ ಗಮನದಲ್ಲಿಟ್ಟುಕೊಂಡು ಪ್ರಧಾನಿ ಮೋದಿ ಆಯುಷ್ಮಾನ್ ಭಾರತ್ ಯೋಜನೆಯನ್ನ ಪ್ರಾರಂಭಿಸಿದ್ದಾರೆ. ಇದು ವಿಶ್ವದ ಅತಿದೊಡ್ಡ ಆರೋಗ್ಯ ವಿಮಾ ಯೋಜನೆ ಎಂದು ಪರಿಗಣಿಸಲಾಗಿದೆ. ಇದರ ಅಡಿಯಲ್ಲಿ ಪ್ರತಿ ಕುಟುಂಬವು ವಿಮೆಯಡಿಯಲ್ಲಿ 5 ಲಕ್ಷ ರೂಪಾಯಿಗಳ ಆರೋಗ್ಯ ವಿಮೆಯ ಪ್ರಯೋಜನವನ್ನ ಪಡೆಯುತ್ತದೆ. 50 ಕೋಟಿಗೂ ಹೆಚ್ಚು ಫಲಾನುಭವಿಗಳು ಇದರ ಲಾಭವನ್ನ ಪಡೆಯುತ್ತಿದ್ದಾರೆ. ಕಿಸಾನ್ ಸಮ್ಮಾನ್ ನಿಧಿ ಪ್ರಧಾನಿ ಮೋದಿ ದೇಶದ ಅನ್ನದಾತರಿಗೆ ನಿರಂತರವಾಗಿ ಕೆಲಸ ಮಾಡುತ್ತಿದ್ದಾರೆ. ರೈತರು ದೇಶದ ಆರ್ಥಿಕತೆಯ ಬೆನ್ನೆಲುಬು. ಅವರು ನಮ್ಮ ಅನ್ನದಾತರು ಅಂತ ಮೋದಿಯವರಿಗೆ ತಿಳಿದಿದೆ. ಇಂತಹ ಪರಿಸ್ಥಿತಿಯಲ್ಲಿ ಅವರನ್ನ ಆರ್ಥಿಕವಾಗಿ ಬಲಿಷ್ಠಗೊಳಿಸಲು ಪ್ರಧಾನಮಂತ್ರಿ ಮೋದಿ ಮತ್ತು ಅವರ ಸರ್ಕಾರ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯನ್ನ ಪ್ರಾರಂಭಿಸಿದೆ. ದೇಶದ 12 ಕೋಟಿ ರೈತರು ಈ ಯೋಜನೆಯ ಲಾಭವನ್ನ ಪಡೆದುಕೊಳ್ಳುತ್ತಿದ್ದಾರೆ. ಯೋಜನೆಯಡಿಯಲ್ಲಿ ಕೇಂದ್ರ ಸರ್ಕಾರವು ರೈತರಿಗೆ 6,000 ರೂಪಾಯಿಗಳ ಸಹಾಯಧನವನ್ನ ಒದಗಿಸುತ್ತದೆ. ಬಡವರಿಗೆ ಪಡಿತರ ವ್ಯವಸ್ಥೆ ಯಾವುದೇ ಬಡವರು ಹಸಿವಿನಿಂದ ಮಲಗಬಾರದು ಅನ್ನೋದು ಪ್ರಧಾನಿ ಮೋದಿಯವರ ಗುರಿಯಾಗಿದೆ. ಇದಕ್ಕಾಗಿಯೇ ಸರ್ಕಾರವು ಬಡವರ ಕಲ್ಯಾಣಕ್ಕಾಗಿ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆಯನ್ನ ನಡೆಸುತ್ತಿದೆ. ಇದರ ಅಡಿಯಲ್ಲಿ 81 ಕೋಟಿ ಫಲಾನುಭವಿಗಳಿಗೆ ಉಚಿತ ಪಡಿತರ ನೀಡಲಾಗುತ್ತಿದೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ದೇಶಾದ್ಯಂತ ಲಕ್ಷಾಂತರ ನಿರಾಶ್ರಿತರಿಗೆ, ಮುಖ್ಯವಾಗಿ ಗ್ರಾಮೀಣ ಕುಟುಂಬಗಳಿಗೆ ವರದಾನವಾಗಿದೆ. ಆದಾಗ್ಯೂ ಈ ಯೋಜನೆಯಲ್ಲಿ ಮಹಿಳೆಯರಿಗೆ ಆದ್ಯತೆ ನೀಡಲಾಗುತ್ತಿದೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿಯಲ್ಲಿ 73% ಫಲಾನುಭವಿಗಳು ಮಹಿಳೆಯರೇ ಆಗಿದ್ದಾರೆ. ಪ್ರತಿಯೊಬ್ಬ ಬಡವನಿಗೂ ತಲೆಯ ಮೇಲೆ ಸೂರು ಇರಬೇಕು ಅನ್ನೋದು ಪ್ರಧಾನಿ ಮೋದಿಯವರ ಕನಸು. ಇದೇ ಕಾರಣಕ್ಕೆ ಅವರು ಈ ದಿಕ್ಕಿನಲ್ಲಿ ನಿರಂತರವಾಗಿ ಕೆಲಸ ಮಾಡುತ್ತಿದ್ದಾರೆ. ವಿವಿಧ ದೇಶಗಳೊಂದಿಗೆ ಉತ್ತಮ ಬಾಂಧವ್ಯ ಪ್ರಧಾನಿ ಮೋದಿಯವರ ನಿರ್ಧಾರಗಳು ಬಡವರು, ಯುವಕರು, ರೈತರು, ಮಹಿಳೆಯರು ಮತ್ತು ಸಾಮಾನ್ಯ ಜನರ ಕನಸುಗಳಿಗೆ ಹೊಸ ರೆಕ್ಕೆಗಳನ್ನು ನೀಡಿದೆ. ಕಳೆದ ದಶಕದಲ್ಲಿ ಭಾರತವು ಸ್ವಾವಲಂಬನೆಯೊಂದಿಗೆ ಅಭಿವೃದ್ಧಿಯ ಹಾದಿಯಲ್ಲಿ ವೇಗವಾಗಿ ಮುನ್ನಡೆಯುತ್ತಿರುವುದಕ್ಕೆ ಇದೇ ಕಾರಣ. ಇದಕ್ಕಾಗಿ ಜಗತ್ತಿನ ವಿವಿಧ ದೇಶಗಳೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿದ್ದಾರೆ. ಪ್ರಧಾನಿ ಮೋದಿ 11 ವರ್ಷಗಳ ಪ್ರಯಾಣದಲ್ಲಿ ಭಾರತದ ಹೊಸ ಚಿತ್ರಣವನ್ನ ಪ್ರಸ್ತುತಪಡಿಸಿದ್ದಾರೆ. ಅವರ ಶಕ್ತಿಯನ್ನ ಈಗ ಇಡೀ ಜಗತ್ತು ಕೊಂಡಾಡುತ್ತಿದೆ. ಬ್ಯೂರೋ ರಿಪೋರ್ಟ್, TV9.